ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಇವತ್ತು ವಿಶೇಷವಾಗಿ ನಾಳೆ ಬರುವ ಮಹಾಲಯ ಅಮಾವಾಸ್ಯೆ, ಇದನ್ನು ವಿಶೇಷವಾಗಿ ಪರಿಗಣಿಸಿ ಪ್ರತಿಯೊಬ್ಬರೂ ಯಾವ ಕುಲ ಭೇದಗಳು ಇಲ್ಲದೆ ಭಗವಂತನ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ. ಆದರೆ ಪಿತ್ರಾದಿ ಸಮಸ್ತ ದೇವತೆಗಳ ಕೃಪೆಯೂ ಇರಬೇಕು. ನಾವು ಭಗವಂತನ ಪೂಜೆ ಒಂದು ದಿನ ಮರೆತರೂ ಪಿತೃದೇವತೆಗಳನ್ನು ಮರೆತರೆ ಅವರಿಗೆ ಬಹಳ ಕೋಪ. ಆದ್ದರಿಂದ ಪರಮೇಶ್ವರನು ಪಿತೃದೇವತೆಗಳಿಗೆ ಅತೀತನಾಗಿರುತ್ತಾರೆ. ಆದ್ದರಿಂದ ಯಾರು ಶ್ರಾದ್ದವನ್ನು ಮಾಡುವುದಿಲ್ಲವೋ, ಯಾರು ತರ್ಪಣವನ್ನು ಕೊಡುವುದಿಲ್ಲವೋ ಅಂತಹವರಿಗೆ ಮೇಲೆ ಪಿತೃಗಳಿಗೆ ದ್ವೇಷ ಹುಟ್ಟುತ್ತದೆ. ಯಾಕಂದರೆ ನಮಗೆ ಜನ್ಮ ನೀಡಿ ನಮಗೆ ಈ ಒಂದು ಸಾರ್ಥಕತೆಯನ್ನು ಕೊಟ್ಟಿರುವಂತಹ ಪಿತೃಗಳಿಗೆ ನಾವು ನೀಡುವುದು ಎಳ್ಳು ನೀರು. ಒಂದು ದಿವಸ ಉಪವಾಸವಿದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಪಿತೃದೇವತೆಗಳಿಗೆ ಪಿತರಾದಿ ಸಮಸ್ತ ಲೋಕಗಳು ಪ್ರಾಪ್ತವಾಗಲಿ, ಬ್ರಹ್ಮಾದಿ ಲೋಕಗಳು ಪ್ರಾಪ್ತವಾಗಲಿ ಅಂತ ನಾವು ಕೊಡುವ ಒಂದು ತಿಲತರ್ಪಣ ಇರುವುದು ವಿಶೇಷವಾದಂತಹ ಫಲವನ್ನು ನೀಡುತ್ತದೆ. ಉತ್ತರೋತ್ತರ ಪಿತೃಶಾಪಗಳಿಗೆ ಅನಿರ್ವಚನೀಯವಾಗಿರುತ್ತದೆ. ಪಿತೃಶಾಪಗಳನ್ನು ದೂರ ಮಾಡುವ ಒಂದೇ ಒಂದು ಉಪಾಯ ಅಂದರೆ ತಿಲತರ್ಪಣ. ಸುಮ್ಮನೆ ನಾವು ಪಿತೃದೋಷ ಇದೆ, ದುಡ್ಡು ನಿಲ್ಲುತ್ತಿಲ್ಲ, ಏನೋ ಮನಸ್ಸಲ್ಲಿ ಒಂದು ಸಂಕಟ, ರೋಗ ರುಜಿನಾದಿಗಳು ಬಾಧೆ ನಮ್ಮನ್ನು ಕಾಡುತ್ತಿದೆ. ಇಂತಹ ಪ್ರತಿಯೊಂದಕ್ಕೂ ಪರಿಹಾರ ಅಂದರೆ ಪಿತೃದೇವತಾ ತರ್ಪಣ. ಈ ಒಂದು ಮಹಾಲಯ ಪಕ್ಷಗಳು ಈ ಒಂದು 15 ದಿವಸ ಪ್ರತಿದಿನ ಪಿತೃಾದಿ ಸಮಸ್ತ ದೇವತೆಗಳು ಈ ಭೂಮಿಯ ಮೇಲೆ ಓಡಾಡುತ್ತಾರೆ. ಆಗ ತಮ್ಮ ವಂಶದವರನ್ನು, ಅಂದರೆ ಆ ಒಂದು ಪಿತೃದೇವತೆಗಳಿಗೆ ಸ್ವರೂಪ ಇರೋದಿಲ್ಲ, ಆದರೂ ನನ್ನ ಮನೆ ಅನ್ನುವುದು ಅವರಿಗೂ ಇರುವುದಿಲ್ಲ. ಎಲ್ಲಿಂದ ಅವರು ಆ ಒಂದು ಆತ್ಮ ಹೊರಡಿರುತ್ತದೋ ಅಲ್ಲಿಗೆ ತಾನು ಬರುತ್ತದೆ. ಆವತ್ತು ಬಂದು ಅಲ್ಲಿ ಬಾಗಿಲಲ್ಲಿರುತ್ತಾರೆ. ಆದ್ದರಿಂದ ಆವತ್ತು ಬಾಗಿಲಲ್ಲಿ ರಂಗೋಲಿ ಆಗಬಾರ್ದು, ಸಾರಿಸಬಾರ್ದು. ಪಿತೃದೇವತೆಗಳು ಈ ರಂಗೋಲಿಯನ್ನು ನೋಡಿದರೆ ಅಲ್ಲಿ ಇರುವುದಿಲ್ಲ. ಯಾಕಂದರೆ ರಂಗೋಲಿ ಇದ್ದ ಕಡೆ ಭಗವಂತನಿರ್ತಾನೆ ಅಂತ. ಆದ್ದರಿಂದ ಪಿತೃದೇವತೆಗಳಿಗೆ ನಾವು ಅವರ ಶ್ರಾರ್ಧ ದಿನ, ಅಮಾವಾಸ್ಯೆ ದಿನ, ಮಹಾಲಯ ಪಕ್ಷಗಳು ಈ ತಿಥಿಗಳಲ್ಲಿ ನಾವು ದೇವತಾರಾಧನೆಯನ್ನು ಯಾವುದೂ ಮಾಡುವುದಿಲ್ಲ. ನಾವು ಬರೀ ಪಿತೃಗಳಿಗೋಸ್ಕರ ನಾವು ಈ ಒಂದು 15 ದಿವಸ ಅವರ ದೀಕ್ಷೆಯಲ್ಲಿರಬೇಕು. ಆದ್ದರಿಂದ ನಾಳೆ ಬರುವ ಮಹಾಲಯ ಅಮಾವಾಸ್ಯೆ, ಪಿತಾಳ ಅಮಾವಾಸ್ಯೆ, ಅನೇಕ ಹೆಸರಲ್ಲಿ ಕರೆದುಕೊಂಡು ಭಗವಂತನ ಆ ಪಿತೃಾದಿಗಳಿಗೆ ತರ್ಪಣವನ್ನು ನೀಡುತ್ತಾರೆ. ಪ್ರತಿಯೊಬ್ಬರು ತರ್ಪಣವನ್ನು ಹೇಗೆ ನೀಡಬೇಕು ಅನ್ನೋದನ್ನು ನಿಮಗೆ ತಿಳಿಸಿಕೊಡಲು ನನ್ನ ಒಂದು ಚಾನಲ್ ಓಂ ನಮಃ ಶಿವೋಹಂ ಚಾನಲಿಂದ ನಿಮಗೆ ತಿಳಿಸಲು ನನಗೊಂದು ದೈವ ಪ್ರೇರಣೆಯಾಗಿದೆ. ಪ್ರತಿಯೊಬ್ಬರೂ ಇದನ್ನು ಪಾಲಿಸಬೇಕಾಗಿ ಪ್ರಾರ್ಥನೆ.